ಬಂದರು ಸಚಿವರನ್ನು ಟೊಂಕ ಪ್ರದೇಶಕ್ಕೆ ಕರೆತಂದು ಮೀನುಗಾರರ ಸಮಸ್ಯೆ ಆಲಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ ಮಾಜಿ ಶಾಸಕ ಸುನಿಲ್ ನಾಯ್ಕ್. ಅಂದು ರಾಜಕಾರಣ ಮಾಡಿದ್ದೀರಿ, ಇಂದು ಅಧಿಕಾರ ಪಡೆದಿದ್ದೀರಿ, ಸಮಸ್ಯೆ ಆಲಿಸಿ ಎಂದು ಟಾಂಗ್ ನೀಡಿದ್ದಾರೆ. ಕಾಸರಗೋಡು ವಾಣಿಜ್ಯ ಬಂದರು ಹೋರಾಟಗಾರರ ಸಮಸ್ಯೆಯನ್ನು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೊಂದಿಗೆ ಸಮಸ್ಯೆ ಆಲಿಸಿದ ಬಳಿಕ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಕಾಸರಗೋಡು ಟೊಂಕ ಮೀನುಗಾರಿಕೆಗೆ ಮೀಸಲಿಟ್ಟ ಜಾಗವಾಗಿದೆ. ಡಿಕೆ ಶಿವಕುಮಾರ್ ಅವರ ಬಳಿ ಕೈ ಮುಗಿದು ಮನವಿ ಮಾಡುವುದೇನೆಂದರೆ, ಒಮ್ಮೆ ಕಾಸರಗೋಡು ಟೊಂಕಕ್ಕೆ ಬಂದು ಮೀನುಗಾರರ ಸಮಸ್ಯೆ ಆಲಿಸಿ. ಈ ಹಿಂದೆ ಅಲ್ಲಿ ರಾಜಕಾರಣ ಮಾಡಲು ಬಂದಿದ್ದೀರಿ, ಈಗ ಅಧಿಕಾರದಲ್ಲಿದ್ದೀರಿ, ಕಷ್ಟವನ್ನು ಆಲಿಸಲು ಬನ್ನಿ. ಪಕ್ಷ ಭೇದವಾಗಿ ಮೀನುಗಾರರೊಂದಿಗೆ ಕುಳಿತು ಸೌಹಾರ್ದಯುತವಾಗಿ ಮಾತನಾಡೋಣ. ಈ ಹಿಂದೆ ನನ್ನ ಅವಧಿಯಲ್ಲಿ ವಾಣಿಜ್ಯ ಬಂದರು ಹೋರಾಟಗಾರರ ಮೇಲೆ ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ. ಆದರೆ ಈಗ ಮಾತನಾಡಿದರೆ ಎಫ್ಐಆರ್ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ಸಚಿವರು ಇದೇ ಮೀನುಗಾರರೊಂದಿಗೆ ಬಂದರು ವಿಚಾರವಾಗಿ ಈ ಹಿಂದೆ ನಿರಂತರ ಹೋರಾಟದಲ್ಲಿದ್ದರು. ಸಚಿವರು, ಜಿಲ್ಲಾಧಿಕಾರಿಗಳು, ಎಸ್ಪಿಯವರು ಮೀನುಗಾರರ ಕಷ್ಟ ಆಲಿಸುತ್ತಿಲ್ಲ. ಇಂದು ಉಪಮುಖ್ಯಮಂತ್ರಿ ಆಗಿರುವ ಡಿಕೆ ಶಿವಕುಮಾರ್ ಅವರನ್ನು ಈ ಹಿಂದೆ ಕಾಸರಗೋಡಿಗೆ ಕರೆತಂದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿ ಇಂದು ಯೂಟರ್ನ್ ಹೊಡೆದಿರುವಿರಿ. ಮೀನುಗಾರರ ಮೇಲೆ ದೌರ್ಜನ್ಯ ಮುಂದುವರಿದರೆ ನಾನು ಹೋರಾಟಕ್ಕೆ ಬರುತ್ತೇನೆ. ಮೀನುಗಾರರು ಅವರ ಜಮೀನು ಕಳೆದುಕೊಳ್ಳುತ್ತಿದ್ದಾರೆ. ಅವರ ಸಮಸ್ಯೆಯನ್ನು ಪಕ್ಷಭೇದ ಮರೆತು ಆಲಿಸೋಣ ಎಂದರು. ನಿರಂತರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡಿದ್ದೇನೆ. ಆದ್ರೆ ಯಾವುದೇ ಮೀನುಗಾರರಿಗೆ ತ್ರಾಸ ಕೊಡುವಂತ ಕೆಲಸ ನಡೆಯಲಿಲ್ಲ. ನಾನು ಅನೇಕ ಇವತ್ತು ಇವರು ನನಗೆ ಮನವಿ ಕೊಡ್ದಿದ್ರು. ಕಳೆದ 4-5 ದಿವಸದಿಂದ ನಾನು ಎಸ್ಪಿ ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೇನೆ, ಎಸ್ಪಿ ಅವ್ರಿಗೂ ಕರೆ ಮಾಡಿದ್ದೆ. ಸರ್, ಬೇಕಾಬಿಟ್ಟಿ ಅವ್ರ ಮೇಲೆ ಎಫ್ಐಆರ್ ಆಗ್ತಾ ಇದೆ. ಪ್ರತಿಭಟನೆ ಹಕ್ಕು, ಮೂಲಭೂತ ಹಕ್ಕು, ಅವ್ರ ಹಕ್ಕು ಅದು. ಅದಕ್ಕೆ ನೀವು ಅಡ್ಡಿ ಮಾಡ್ತಾ ಇದ್ದೀರಿ. ನೀವು ಒಂದು ಕೆಲಸ ಮಾಡಿ, ಸಚಿವರಿದ್ದಾರೆ, ಡಿಸಿ ಅವರಿದ್ದಾರೆ, ಎಸ್ಪಿ ಅವರಿದ್ದಾರೆ, ಬಂದು ಅವ್ರ ಕಷ್ಟಗಳನ್ನು ಕೇಳಿ. ಅಲ್ಲ, ಯಾರು ಅವ್ರ ಕಷ್ಟಗಳನ್ನ ಕೇಳ್ತಾ ಇಲ್ಲ, ಬಂದು ಎಫ್ಐಆರ್ ಹಾಕುದು ಅವ್ರೇನು ಅವ್ರ ಹಕ್ಕಿಗೂ ಅಂತ ಕೆಲಸ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇದೆ. ಇದರಲ್ಲಿ ನಾನು ಸಚಿವರಿಗೆ ನೇರವಾಗಿ ಹೇಳಿಕ್ ಬಯಸ್ತೇನೆ, ಈ ರಾಜಕಾರಣ ನೀವು ಮಾಡಬೇಡಿ. ಈ ರಾಜಕಾರಣ ಏನು ಹಕ್ಕಿತ್ತು ಅಂತ ಕೆಲಸ ಅವ್ರಿಗೂ ಹಕ್ಕಿದ್. ನೀವು ಕಳೆದ 5 ವರ್ಷದಿಂದ ನಿರಂತರ ಇದೇ ಮೀನುಗಾರರ ಜೊತೆ ನಿಂತ್ಕೊಂಡಿದ್ರಿ, ಇದೇ ಮೀನುಗಾರರ ಜೊತೆ ನಿಂತ್ಕೊಂಡು ಹೋರಾಟ ಮಾಡಿದ್ರಿ. ನಿಲ್ಲಿಸಬೇಕಂತ ಡಿಕೆ ಶಿವಕುಮಾರ್ ಈಗೇನು ಉಪಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರ ಜೊತೆ ನೀವು ಬಂದು ಇಲ್ಲಿ ನಾನು ಇದನ್ನ ಕ್ಲಿಯರ್ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತು ಹೇಳಿದ್ರಿ. ಇವತ್ತು ಅಧಿಕಾರ ಬಂದ ಮೇಲೆ ನೀವು ಯೂಟರ್ನ್ ಹೊಡುವಂತ ಕೆಲಸ ಮಾಡಿದ್ರಿ. ಮಾಡಬಾರ್ದು. ನಾನು ನೇರ 5 ವರ್ಷನೂ ಕೇಳಿ, ನಾನು ಇರ್ಬೇಕಾದ್ರೆ ಒಂದೇ ಒಂದು ಎಫ್ಐಆರ್ ಆಗಲ್ಲ ಅವ್ರ ಮೇಲೆ. ನಾನು ಅವರು ಜೊತೆ ನಿಲ್ಲುವಂತ ಕೆಲಸ ಮಾಡಿದ್ದೆ. ಸರ್ಕಾರ ನಮ್ದೇ, ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟಿತ್ತು. ಆದ್ರೆ ಈ ಮೀನುಗಾರ ಸ್ಥಳೀಯರ ಪರವಾಗಿ ಅವ್ರು ಹೇಳ್ತಕ್ಕಂಥ ಸರಿ ಇದೆ. ನಮ್ಮ ಮೂಲಭೂತ ಸೌಕರ್ಯಗಳು, ಇದು ನಮ್ಮ ಜಾಗ, ಮೀನುಗಾರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗ. ಒಂದು ಬಾರಿ ನಿಮ್ಮ ಪೋರ್ಟ್ ಮಿನಿಸ್ಟರ್ ನಿಮ್ ಜೊತೆನೇ ಇದ್ದಾರೆ, ಕರ್ಕೊಂಡು ಬಂದು ಒಂದಿಷ್ಟು ಟೊಂಕಕ್ಕೆ ಬನ್ನಿ. ನೀವು ಮಾಹಿತಿ ವಾಹಿನಿ ಮುಖಾಂತರ ನಾನು ಅವರನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಒಂದು ಬಾರಿ ಅವ್ರ ಕಷ್ಟ ಆಲಿಸಿ. ಅಲ್ಲ, ಕಷ್ಟಗಳನ್ನ ಕೇಳಿ. ನೀವು ಕೇವಲ ರಾಜಕಾರಣ ಮಾಡೋಕಲ್ಲಿ ಬಂದಿದ್ರಿ. ಇವತ್ತು ಕಷ್ಟಗಳನ್ನ ಆಲಿಸ್ಲಿಕ್ಕೆ ನೀವು ಖಂಡಿತ ಒಂದು ಜಾಗಕ್ಕೆ ಬಂದು ನಿಮ್ ಜೊತೆ ನಾವು ಬರ್ತೇವೆ. ಸೌಹಾರ್ದವಂತ ಕೂತು ಮಾತಾಡೋಣ, ಪಾರ್ಟಿ ಬಿಟ್ಟು ಮಾತಾಡೋಣ. ಇದು ಪಾರ್ಟಿ ಇಲ್ಲ ಇದ್ರಲ್ಲಿ. ಈಗ ನಮ್ಮ ಸಂಸದರು ಹೇಳಿದ್ರು, ಇದ್ರ ಪಾರ್ಟಿ ಇಲ್ಲ. ಇದು ಅವ್ರ ಕಷ್ಟಗಳನ್ನು ನಾವು ಪರಿಹಾರ ಮಾಡಬೇಕು. ಅವ್ರ ಮನೆಗಳನ್ನ ಕಳ್ಕೊಳ್ತಾ ಇದ್ದಾರೆ, ಅವ್ರ ಕುಟುಂಬಗಳನ್ನ ಕಳ್ಕೊಳ್ತಾ ಇದ್ದಾರೆ, ಪೂರ್ವಜರು ಮಾಡಿರ್ತಕ್ಕಂಥ ಜಮೀನನ್ನ ಕಳ್ಕೊಳ್ತಾ ಇದ್ದಾರೆ. ಅವ್ರಿಗೆ ನ್ಯಾಯಯುತವಾಗಿ ಏನ್ ಸಿಕ್ಬೇಕು ಕೇಳಿ ಅಲ್ಲ ಅವ್ರ ಜೊತೆ ಕೂತು. ಅದನ್ನ ನಾನು ಅವರಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ. ಡಿಕೆ ಶಿವಕುಮಾರ್ ಅವರು ಒಂದು ಬಾರಿ ನೀವು ಬಂದ 2 ವರ್ಷದಿಂದ ಮೀನುಗಾರ ಪರವಾಗಿ ಲಾಠಿ ಚಾರ್ಜ್ ಮಾಡುವಂತ ಕೆಲಸ. ಯಾವತ್ತೂ ಲಾಠಿ ಚಾರ್ಜ್ ಅಲ್ಲ ಜನರ ಮೇಲೆ. ಅವ್ರ ಮನೆ ಇದೆ, ಅವ್ರ ನ್ಯಾಯ ಕೇಳಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡುವಂತ ಕೆಲಸ ನಡೀತು. ನಾ ಕೇಳುದು ಇಡೀ ಜಿಲ್ಲೆಯವರನ್ನ, ಅಧಿಕಾರಿಗಳನ್ನ ಕರೆದು ಕೇಳಬೇಕಲ್ಲ, ಒಂದು ಸೌಜನ್ಯಕರು ಕೇಳಬೇಕು ಅಂತ ಕೆಲಸ ಖಂಡಿತ ಮಾಡಬೇಕು. ನಾವು ಉಸ್ತುವಾರಿ ಸಚಿವರಿಗೆ ಮತ್ತೊಮ್ಮೆ ಹೇಳ್ತೇನೆ, ಅಧಿಕಾರ ಶಾಶ್ವತ ಅಲ್ಲ. ನೀವು ಮಾಡುವಂತ ಕೆಲಸ ಶಾಶ್ವತ ಆಗಿರ್ತದೆ. ನೀವು ಇದನ್ನ ಕೂಲಂಕುಷವಾಗಿ ಕೂತು ಏನು ಮೀನುಗಾರರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಉಸ್ತುವಾರಿ ಸಚಿವರಿಗೆ ಮತ್ತು ಡಿಕೆ ಶಿವಕುಮಾರ್ ಹೇಳಲಿಕ್ಕೆ ಬಯಸ್ತೇನೆ. ನೀವು ಮಾಡಲೇಬೇಕು ಅಂತ ಹೇಳಿ ಅವ್ರು ಕರೆದು ಮಾತಾಡಿ. ಅಲ್ಲ, ಇದು ತಪ್ಪು. ಮುಂದೊಂದು ದಿವಸದಲ್ಲಿ ಇದು ನಿರಂತರ ನೀವು ಮುಂದೋದ್ರೆ ಸಾರ್ವಜನಿಕರು ಮತ್ತು ಅವ್ರ ಜೊತೆಗೆಲ್ಲ ಹೋಗಿ ನಾವು ನಿಂತ್ಕೊಳ್ಳುವಂತ ಕೆಲಸ ಮಾಡ್ತೀವಿ ಖಂಡಿತ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ.